ನಮ್ಮ ಕಡೆ ದೊಡ್ಡ ಗ್ಯಾಂಗ್ ಐತ್ರಿ, ಹಾಗೆ ಸ್ವಲ್ಪ ನಾವು ಜಾಸ್ತಿ ಹಾಕೊಳಕತ್ತೀವಿ. ಆ ಗ್ಯಾಂಗಿಗೆ ಇಷ್ಟು ಚಿಕನು ಸಾಲೋದಿಲ್ರಿ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಅದ್ರೊಳಗೆ ಚಿಕನ್ ಹಾಕ್ಯಾನ ಅರ್ಧ ಕೆಜಿ ಚಿಕನ್ ಹಾಕೊಳ್ರಿ. ಅದಕ್ಕೆ ಒಂದು ಅರ್ಧ ಕೆಜಿ ಅಷ್ಟು ಸಾಕಾಗತ್ರಿ. ಏಯ್ ತಡಿ ಹೆಂಗಾಗೈತೆ ಹೇಳಿ ಸಾಂಬಾರು? ಹಾಂ, ಸಾಕಾಗಿ ಸೂಪರ್ ಆಗಿದೆ. ಚಿಕನ್ ಗ್ರೇವಿ ಅಂತ. ಆ್ಯಂಡ್ ಗಾಯ್ಸ್, ಈ ಚಿಕನ್ ತೊಳೆಯುವ. ವೆಲ್ಕಮ್ ಬ್ಯಾಕ್ ಟು ಡಬಲ್ ಬಾಯ್ಸ್ 27. ಇವತ್ತಿನ ವಿಡಿಯೋ ಏನಂದ್ರೆ, ಬಾ ಕ್ಯಾಮ್ರಾ ಚಿಕನಲ್ಲಿ ಇವತ್ತು ನಮ್ಮ ಭಟ್ರು ಏನೇನು ಮಾಡ್ತಾರಂತ ಕೇಳೋಣ ಬನ್ನಿ. ಭಟ್ರೆ, ಇವತ್ತು ಚಿಕನಲ್ಲಿ ಏನೇನು ಮಾಡ್ತೀರಾ? ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ. ಚಿಕನ್ ಗ್ರೇವಿ ಮತ್ತೆ ಗಾಯ್ಸ್, ಚಿಕನಿಗೆ ಏನೇನು ಬೇಕು ಎಲ್ಲ ಕಟ್ ಮಾಡಿಕೊಂಡು ಮತ್ತೆ ಹೊಳೆ ಬರ್ತೀವಿ. ಬಸಣ್ಣ, ಏನೇನು ಉರಿ ಆಗತ್ತೆ ಈಗ ಚಿಕನಿಗೆ? ಚಕ್ಕೆ, ಲವಂಗ, ಏಲಕ್ಕಿ, ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರುಕಾಯಿ, ಬೆಳ್ಳುಳ್ಳಿ, ಕಸ್ಕಸಿ ಇದೆಲ್ಲ ಲೈಟಾಗಿ ಹುರಿದು ಚಿಕನಿಗೆ ರೆಡಿ ಮಾಡ್ಕೊಳ್ಳೋಣ. ಓಕೆ ಗಾಯ್ಸ್, ಕೇಳಿದ್ರಲ್ಲ, ನೀವು ಮನೇಲಿ ಮಾಡ್ಕೊಂಡು ತಿನ್ಬೇಕಂದ್ರೆ ಈ ಟ್ರಿಕ್ಸ್ನ ಫಾಲೋ ಮಾಡಿರಿ. ನಿಮ್ಮ ಚಿಕನ್ ಇದನ್ನೆಲ್ಲ ಹಾಕಿದ ಮೇಲೆ ಚಿಕನ್ ಯಾವ ಥರ ರುಚಿ ಬರ್ತೈತೆ ಅನ್ನೋದು ಮತ್ತು ಮುಂದೆ ಗೊತ್ತಾಗತ್ತೆ ನಿಮಗೆ. ರೀ, ಚಿಕನಿಗೆ ಏನೇನು ಬೇಕು ಎಲ್ಲ ಕಟ್ ಮಾಡೋದಕ್ಕೆ ಬನ್ನಿ. ಒಣ ಕೊಬ್ಬರಿ ಕಟ್ ಮಾಡತ್ತಾರ್ರಿ. ಇದನ್ನು ಕಟ್ ಮಾಡಿದ ಮೇಲೆ ಮತ್ತೆ ನೆಕ್ಸ್ಟ್ ಏನೇನಂತ ನಮ್ಮ ಚಿಕನ್ ಮಾಡೋದ್ರಲ್ಲಿ ಪಂಡಿತರಾದಂಥ ನಮ್ಮ ಭಟ್ರು ಹೇಳ್ತಾರೆ. ಆಮೇಲೆ ಅದನ್ನು ಎಲ್ಲ ಹುರಿದಿರುವ ಎಲ್ಲ ಮಸಾಲೆಗಳನ್ನು ಈಗ ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೊಳ್ಳೋಣ. ಸಣ್ಣಗೆ ಹುರಿಕೊಂಡು And guys, chicken masala ready. And guys, ನೋಡ್ರಿ, ಆಗಲ್ಯಾಗ ನಿಮ್ಗೆ ತೋರಿಸಿದ ಮಸಾಲ ಮತ್ತು ಚಿಕನಿಗೆ ಸ್ವಲ್ಪ ಪುದೀನ, ಕೊತ್ತಂಬರಿ, ಕಾಯಿ ಇಷ್ಟನ್ನು ರೆಡಿ ಮಾಡ್ಕೊಂಡು ಇವ್ನು ಮಿಕ್ಸಿಗೆ ಹಾಕೊಳ್ಳೋಣ್ರಿ. ಪುದೀನೂ ಮಿಕ್ಸಿಗೆ ಹಾಕೋದು, ಕೊತ್ತಂಬರಿನೂ ಮಿಕ್ಸಿಗೆ ಹಾಕೋದು, ಕೊಬ್ಬರಿನೂ ಮಿಕ್ಸಿಗೆ ಹಾಕೋದು. ಗಾಯ್ಸ್, ಇದು ಪುದೀನ ಕೊತ್ತಂಬರಿ ಎರಡೂ ಸೇರಿ ಮಿಕ್ಸಿಗೆ ಹಾಕ್ಕೋಬೇಕು. ಮತ್ತು ಇದು ಒಣ ಕಾಯಿದು ಪುಡಿ ಒಂದು, ಅದಕ್ಕೆ ಹಸಿಕಾಯಿದು ಇಲ್ಲಿದೆ ನೋಡ್ರಿ, ಒಂದು ಹಸಿಕಾಯಿ ತೊಗೊರಿ, ಅದನ್ನು ಮಿಕ್ಸಿಗೆ ಹಾಕೋರಿ. ಅದು ಇದು ಮತ್ತು ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟು, ಮಸಾಲ ಎಲ್ಲ ಸೇರಿ ಹಾಕಿ ಮಾಡೋಣ. ಈಗ ದಬ್ರಿ ಕಾದಿದ್ರಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ನೋಡ್ರಿ, ಇಲ್ಲೇ ನಮ್ಮ ಅಣ್ಣ ಏನತ್ತಾನ, ಅವನು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾನಂತ ಇವಾಗ. ಪ್ಲೀಸ್ ಗಾಯ್ಸ್, ಅವ್ನು ಯೂಟ್ಯೂಬ್ ಚಾನಲ್ಗೂ ಸಪೋರ್ಟ್ ಮಾಡಿರಿ. ಬಡವ್ರ ಮಕ್ಕಳನ್ನ ಬೆಳೆಸ್ರಿ ನೀವಾದರೂ. ಎಣ್ಣೆ ಬಿಸಿ ಆಗೈತಿ, ಜಜ್ಜಿರೋ ಬೆಳ್ಳುಳ್ಳಿ ಹಾಕೋಣ. ಜಜ್ಜಿರೋ ಬೆಳ್ಳುಳ್ಳಿ, ಇದು ಬೆಳ್ಳುಳ್ಳಿ ಕಬಾಬ್ ಅಲ್ಲ, ಇದು ಚಿಕನ್ ಸಾಂಬಾರ್. ಇದು ಒಂದು ಸಾರಿ ಬೆಳ್ಳುಳ್ಳಿ ಕಬಾಬ್ ಚಂದ್ರಣ್ಣ ನೆನ್ಪು ಮಾಡ್ಕೊರಿ. ಹಂಗೆ ಈ ಚಿಕನ್ ಏನಾದ್ರು ತಿಂದ್ರಿ ಅಂದ್ರೆ ಒನ್ ಮೋರ್ ಅಂತೀರಿ ನೀವು. ಮತ್ತು ಎಣ್ಣೆಯಲ್ಲಿ ಬೆಳ್ಳುಳ್ಳಿ ಹಾಕಿದಾರೆ,
ಮತ್ತು ಚಿಕನ್ ಹಾಕತ್ತಾರ ನೋಡ್ರಿ ಇವಾಗ. ಎಣ್ಣೆ ಹಾಕಿ ಬೆಳ್ಳುಳ್ಳಿ ಹಾಕಿ ಬೆಳ್ಳುಳ್ಳಿ ಸ್ವಲ್ಪ ಎಣ್ಣೆ ಒಳಗೆ ರೋಸ್ಟ್ ಆದಮೇಲೆ ಚಿಕನ್ ಹಾಕ್ಕೊಳ್ಬೇಕ್ರಿ. ಹಾಂ, ಚಿಕನ್ ಹಾಕೊಳತ್ತಾರ ನೋಡ್ರಿ. ಆಮೇಲೆ ಮಿಕ್ಕಿದ ಮಸಾಲ ಹಾಕ್ಕೊಂಡು ನೀರು ಇಟ್ಕೊಂಡು ಇರ್ಬಾರ್ದು. ಇದು ತೊಳೆದಿರೋ ಚಿಕನ್ ರೀ, ಸ್ವಲ್ಪ ನೀರು ಕಮ್ಮಿ ಇರಲ್ರಿ, ಎಲ್ಲ ಚೆನ್ನಾಗಿ ಚಿಕನ್ ಎಲ್ಲರೂ ನೀರು ಬಸ್ತು ಚಿಕನ್ ತೊಗೊಂಬರ್ರಿ. ನಮ್ಮ ಸ್ವಲ್ಪ ನೀರು ಜಾಸ್ತಿ ಐತ್ರಿ ಅದ್ರಾಗ. ಚಿಕನ್ ಎಲ್ಲ ಹಾಕಿದ್ರಿ ದಬ್ರಿ ಒಳಗೆ. ಸರಿಯಾಗಿ ಕೈಯಾಡ್ಸ್ರಿ ಅದನ್ನು ಇವಾಗ. ಸ್ವಲ್ಪ ಬೇಗ ಬೇಗ ಚಿಕನ್ ಹಾಕಿ ಸರಿಯಾಗಿ ಕೈಯಾಡ್ಸ್ರಿ. ಆಮೇಲೆ ಎಣ್ಣೆ ಒಳಗೆ ಹಾಕಿದ ಮೇಲೆ ಸ್ವಲ್ಪ ಚಿಕನ್ನ ಅಷ್ಟೇ ಬಿಟ್ಬಿಡ್ರಿ. ಸ್ವಲ್ಪ ಎಣ್ಣೆ ಬೆಳ್ಳುಳ್ಳಿ ಒಳಗೆ ಸ್ವಲ್ಪ ರೋಸ್ಟ್ ಆಕತಿ, ಅಂದ್ರೆ ತಿನ್ನೋಕೆ ಸ್ವಲ್ಪ ರುಚಿ ಹೆಚ್ಚಿಗೆ ಬರ್ತೈತಿ. ಒಂದು 10 ನಿಮಿಷ ಪ್ಲೇಟ್ ಹಾಕಿ ಮುಚ್ಚಿಬಿಡೋಣ. ಎಸ್ ಗಾಯ್ಸ್, ಪ್ಲೇಟ್ ಮುಚ್ಚಿ ಸ್ವಲ್ಪ ಕುದಿಯಕ್ಕೆ ಬಿಡತ್ತಾರ. ಸ್ವಲ್ಪ ಎಣ್ಣೆ ಬೆಳ್ಳುಳ್ಳಿ ಒಳಗೆ ಕುದಿಸ್ರಿ ಅದನ್ನ ಪ್ಲೇಟ್ ಮುಚ್ಚಿ. ಹಂಗೆ ಸ್ವಲ್ಪ ಎಣ್ಣೆ ಫ್ರೈ ಆದ ತಕ್ಷಣ ಅದನ್ನ ಪ್ಲೇಟ್ ತೆಗೆದು ಸ್ವಲ್ಪ ಮತ್ತೆ ಇನ್ನೊಮ್ಮೆ ಕೈ ಆಡ್ಸ್ರಿ ಅದನ್ನು. ಚಿಕನ್ನು ಕಲರು ಚೇಂಜ್ ಆಗೈತೆ, ಸ್ವಲ್ಪ ಎಣ್ಣೆಯಲ್ಲಿ ಇದಾಗಿದೆ ವೈಟ್ ಬರ್ತದೆ. ಸ್ವಲ್ಪ ಇನ್ನೊಂದು 5 ನಿಮಿಷ ಓಪನ್ ಮಾಡಿ ಒಂದ್ಸಲ ಈ ಮಿಕ್ಸ್ ಕುದಿಸ್ಕೊಂಡು ಈಗೇನು ಮಾಡೋದಂದ್ರೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ನೋಡ್ರಿ, ಮೊದಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕ್ರಿ. ಅದಕ್ಕೆ ಎಷ್ಟು ಬೇಕಷ್ಟು. ನಮ್ಮ ಚಿಕನ್ ಸ್ವಲ್ಪ ಜಾಸ್ತಿ ಐತ್ರಿ, ಅದಕ್ಕೆ ಜಾಸ್ತಿ ಹಾಕಿವಿ. ನಿಮ್ಮ ಚಿಕನ್ ಎಷ್ಟು ಇರ್ತೈತೆ ಅಷ್ಟು ಹಾಕ್ರಿ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಕುದಿಸ್ರಿ ಅದನ್ನು. ಸ್ವಲ್ಪ ಅದ್ರೊಳಗೆ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಈಗ ಪುದೀನ ಕೊತ್ತಂಬರಿ ಮತ್ತು ನೋಡ್ರಿ, ಪುದೀನ ಕೊತ್ತಂಬರಿ ಎರಡೂ ಮಿಕ್ಸಿಗೆ ಹಾಕಿದ್ವಲ್ಲ ಅದನ್ನು ಹಾಕಾಕತ್ತಾರ ರೀ. ನೋಡ್ರಿ ಚಿಕನ್ ಹೆಂಗೆ ಕುದಿಯತ್ತೈತೆ ನೋಡ್ರಿ. ಅದನ್ನು ಮತ್ತೆ ಕೈ ಆಡ್ಸ್ರಿ. ಸ್ವಲ್ಪ ಪುದೀನ ಕೊತ್ತಂಬರಿ ಹಾಕಿರ್ತಿಲ್ಲ ಮತ್ತು ಅದಕ್ಕೆ ಚಿಕನಿಗೆ ಕರೆಕ್ಟಾಗಿ ಮಿಕ್ಸ್ ಮಾಡಿರಿ. ಅದೇ ನೀರು ಹಾಕ್ಬಾರ್ರಿ, ನೀರು ತಾನೇ ಬಿಡಿ ಚಿಕನ್. ನೋ ವಾಟರ್ ಮಿಕ್ಸ್ ಗಾಯ್ಸ್. ಅದು ಚಿಕನ್ ಕುದ್ದು ತಾನ ನೀರು ಬಿಡ್ತೈತೆ ಅದು ಚಿಕನ್ನು. ಮತ್ತು ಅದಕ್ಕೆ ಅರ್ಶಿನ ಹಾಕಾಕತ್ತಾರ ನೋಡ್ರಿ. ಹಾಕಿ ಆಮೇಲೆ ಹಾಕ್ಯನಕ್ಕೆ ಬರ್ತೈತಿ. ಈಗ ಸ್ವಲ್ಪ ಉಪ್ಪು ಹಾಕೋಣ. ಸ್ವಲ್ಪ ಉಪ್ಪು ರೀ, ರುಚಿಗೆ ತಕ್ಕಷ್ಟು. ಮತ್ತು ಮಿಕ್ಸ್ ಮಾಡಿರಿ ಇವಾಗ. ಒಂದು 5 ನಿಮಿಷ ಮುಚ್ಚಿಬಿಡೋಣ ಪ್ಲೇಟ್. ಮತ್ತೊಂದು 5 ನಿಮಿಷ ಕುದಿಸ್ರಿ ಅದನ್ನು ಸರಿಯಾಗಿ. ಇವಾಗ ನಮಗೆ ಬೇಕಾದ
ನೋಡ್ರಿ ಮತ್ತೊಂದು 2 ನಿಮಿಷ ಕುದಿಯಕ್ಕೆ ಬಿಟ್ಟು ಧನಿಯಾ ಪುಡಿ, ಧನ್ಯಾ ಪುಡಿ ರೀ, ಎಷ್ಟು ರುಚಿಗೆ ತಕ್ಕಷ್ಟು ರೀ. 1 ಚಮಚ ಗರಂ ಮಸಾಲ, ಗರಂ ಮಸಾಲ ರೀ, ಅರ್ಧ ಸ್ಪೂನಷ್ಟು ಜೀರಾ ಪೌಡ್ರು, ಜೀರಾ ಪೌಡ್ರ್, ನಿಮಗೆ ಖಾರ ತಕ್ಕಂಗೆ ಖಾರ, ನಿಮಗೆ ರುಚಿಗೆ ತಕ್ಕಷ್ಟು ಖಾರ ಪುಡಿ ರೀ. ಖಾರದ ಪುಡಿ. ನೀವು ಸ್ವಲ್ಪ ಖಾರ ಜಾಸ್ತಿ ತಿನ್ನೋರಿದ್ರೆ ಜಾಸ್ತಿ ಹಾಕೋರಿ, ಕಮ್ಮಿ ತಿನ್ನೋರಿದ್ರೆ ಕಮ್ಮಿ ಹಾಕೋರಿ. ನಮ್ಮ ಉತ್ತರ ಕರ್ನಾಟಕ ಕಡೆ ಒಂದು ಐತ್ರಿ, ನಮ್ಮ ಭಟ್ರು ಹೇಳ್ಯಾರಲ್ರಿ, ಇವತ್ತು ನಮಗೆ ನಾಳೆ ಬೆಳಿಗ್ಗೆ ಹಂದಿ ಗುರಿಬೇಕು ರೀ, ಆ ಲೆಕ್ಕ ಖಾರ ತಿಂತೀವಿ ರೀ ನಮ್ಮ ಕಡೆ. ನಿಮ್ಮ ಕಡೆ ಎಷ್ಟು ಬೇಕು ಅಷ್ಟು ಹಾಕೋರಿ. ಚೆನ್ನಾಗಿ ಮಿಕ್ಸ್ ಮಾಡಿರಿ ಅದನ್ನು. ಮತ್ತೆ ನೋಡಿರಿ ಇಷ್ಟೊತ್ತಿನವ್ರಿಗೆ ಆದರೂ ಸ್ವಲ್ಪ ನೀರು ಹಾಕಿಲ್ರಿ ನಾವು. ಅದು ಚಿಕನ್ ಎಣ್ಣೆ ಬಿಟ್ಟೈತ್ರಿ, ಅದು ಚಿಕನಿಂದು. ನೋ ವಾಟರ್ ಮಿಕ್ಸ್ ರೀ. ಈಗ ಸ್ವಲ್ಪ ನೀರು ಹಾಕಿ ನಾವು, ಸ್ವಲ್ಪ ನೀರು ರೀ, 1 ಗ್ಲಾಸ್ ಅಷ್ಟು. ಎಲ್ಲ ಆದಮೇಲೆ ಸ್ವಲ್ಪ ಹಾಕ್ತೀವಿ ರೀ ಸಾಂಬಾರಿಗೆ. ಚಿಕನ್ ಎವರೆಸ್ಟ್ ಮಸಾಲ, ಎವರೆಸ್ಟ್ ಚಿಕನ್ ಮಸಾಲ ರೀ, ಎಷ್ಟು ಬೇಕು ರುಚಿ ಸಖತ್ತಾಗಿ ಕೊಡ್ತೈತೆ ರೀ. ಅದು ಒಂದು ಸರಿ ಹಾಕ್ಕೊಂಡು ತಿಂದು ನೋಡ್ರಿ. ನೋಡ್ರಿ ಚಿಕನ್ ಕುದಿ ಆಗ್ತೈತೆ ನೋಡ್ರಿ ಗಾಯ್ಸ್. ನೋಡ್ರಿ ಇದು ಚಿಕನ್ ಕುದ್ದಿದ್ದು ಸ್ವಲ್ಪ ನಿಮಗೆ ಬೇನಾರು ಬೇಕಾದ್ರೆ ಫ್ರೈ ಮಾಡ್ಕೊತಿದ್ರ ಅದರಿಂದ ಸ್ವಲ್ಪ ಚಿಕನ್ ತಗೋರಿ. ಫ್ರೈ ಮಾಡ್ಕೊಳಕ್ಕೆ ಮಾಡ್ಕೊಂಡು ಭಾರಿ ಟೇಸ್ಟ್ ಆಗ್ತೈತೆ ರೀ. ನೀವು ಒಂದು ಸಾರಿ ಟ್ರೈ ಮಾಡಿರಿ ಈ ಥರ. ಈಗ ಹಸೆ ಕಾಯಿ ರೀ, ಹಸೆ ತೆಂಗಿನಕಾಯಿ ರೀ, ಇದು ಮಿಕ್ಸಿಗೆ ಹಾಕಿದ್ದು. ಆಮೇಲೆ ಒಣ ಕೊಬ್ಬರಿ ಪುಡಿ ರೀ, ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋರಿ. ಒಣ ಕೊಬ್ಬರಿ ಪುಡಿ ರೀ. ನಮ್ಮ ಕಡೆ ದೊಡ್ಡ ಗ್ಯಾಂಗ್ ಐತ್ರಿ, ಹಾಗಾಗಿ ಸ್ವಲ್ಪ ನಾವು ಜಾಸ್ತಿ ಹಾಕೊಳಕತ್ತೀವಿ. ಆ ಗ್ಯಾಂಗಿಗೆ ಇಷ್ಟು ಚಿಕನ್ನು ಸಾಲೋದಿಲ್ಲ ರೀ. ಆಮೇಲೆ ನಿಮಗೆ ಚಿಕನಿಗೆ ನೀರು ಎಷ್ಟು ಬೇಕು ನೋಡ್ರಿ. ಸಾಂಬಾರಿಗೆ ಜಾಸ್ತಿ ಜನ ಇದ್ರೆ ನಿಮಗೆ ಎಷ್ಟು ಸಾಂಬಾರು ಬೇಕು ಅಷ್ಟು ನೀರು ಹಾಕೋರಿ ನೋಡ್ರಿ. ಜಾಸ್ತಿ ಜನ ಇದ್ರೆ ಜಾಸ್ತಿ ನೀರು ಹಾಕೋರಿ, ಕಮ್ಮಿ ಇದ್ರೆ ಕಮ್ಮಿ ಹಾಕೋರಿ. ಸ್ವಲ್ಪ ನೀರು ಹಾಕ್ಕೊಂಡು ಕೈ ಆಡಿಸ್ರಿ. ಮತ್ತು ಅದನ್ನು ಕೈ ಹಾಕ್ಬೇಡ್ರಿ, ಮತ್ತು ಸೌಟ್ ತೊಗೊಂಡು ಕೈ ಆಡಿಸಿ. ಮತ್ತು ಅವಾಗ ಹುರ್ಕೊಂಡ್ವಲ್ರಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, ಕಾಳು ಮೆಣಸು ಅವನ್ನೆಲ್ಲ ಮಿಕ್ಸಿ ಹಾಕ್ಕೊಂಡಿದ್ದು ಹಾಕ್ರಿ ಇನ್ನು ಚಿಕನ್ ಸಾಂಬಾರಿಗೆ. ಅದನ್ನು ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ರಿ, ಮತ್ತು ಜಾಸ್ತಿ ಹಾಕೊಂಡ್ರೆ ಖಾರ ಆಗ್ತೈತೆ ರೀ. ನೀವು ಒಂದು ಸಲ ಟ್ರೈ ಮಾಡಿ, ಅಂತ ಕಮೆಂಟ್ ಮಾಡಿ ಹೇಳು. ನೀವು ಈ ಥರ ಮನ್ಯಾಗಿದ್ರೆ ಮನ್ಯಾಗ ರೀ, ಫ್ರೆಂಡ್ಸ್ ಎಲ್ಲರೂ ಹೊರಗೆ ಊಟಕ್ಕೆ ಹೋಗಿದ್ರು, ಪಾರ್ಟಿ ಮಾಡಕ್ಕೆ ಹೋಗಿದ್ರೆ ಈ ಥರ ಇದನ್ನು ಟ್ರೈ ಮಾಡಿರಿ. ನಿಮ್ಮ ರುಚಿ ಹೆಂಗೆ ಅನಿಸಿತ್ತು, ಯಾವ ಥರ ಇಲ್ಲ ಕಮೆಂಟಿನ ಮುಖಾಂತರ ತಿಳಿಸ್ರಿ. ಮತ್ತು ನಿಮಗೆ ಬೇರೆ ಯಾವ್ದಾರು ವಿಡಿಯೋ ಬೇಕಾದ್ರೆ ಹೇಳ್ರಿ, ನಾವು ತೋರಿಸಿ ಮಾಡಿ ಹಾಕ್ತೀವಿ. ನೋಡಿರಿ ಚಿಕನ್ ಸಾಂಬಾರು ಫುಲ್ ಕುದಿಯಾಗ್ತೈತೆ ರೀ. ಇನ್ನು ಮತ್ತು ಇದಾದಮೇಲೆ ನಿಮಗೆ ಚಿಕನ್ ರೋಸ್ಟ್ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀವಿ ರೀ ಗಾಯ್ಸ್. ರುಚಿ ನೋಡೋಣ ರೀ, ನೋಡ್ರಿ ಇಲ್ಲೇ ರುಚಿ ನೋಡೋಣ ರೀ ಇವಾಗ.
ಸಖತ್ತಾಗೈತೆ ಗೈಸ್. ಅದನ್ನು ಸ್ವಲ್ಪ ಪ್ಲೇಟ್ ಮುಚ್ಚಿ ಕುದಿಯಕ್ಕೆ ಬಿಟ್ಬಿಡಣ್ರಿ. ಆಗೈತಿ, ಈಗ ಆಗೈತಿ, ರೆಡಿ ಆಗೈತಿ. ಇಳಿಸಿಬಿಡು. ರೆಡಿನ ಆಗಿಬಿಟ್ಟದ ನೋಡ್ರಿ. ರೆಡಿ ಆಗೈತಿ. ಈಗ ಚಿಕನ್ ರೆಡಿ. ಆ್ಯಂಡ್ ಗಾಯ್ಸ್, ಈಗ ಚಿಕನ್ ರೋಸ್ಟ್ ಮಾಡೋಣ. ಅದಕ್ಕೆ ಸ್ವಲ್ಪ 2 ಚಮಚದಷ್ಟು ಎಣ್ಣೆ. ಸ್ವಲ್ಪ ರೋಸ್ಟಿಗೆ ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕೋರಿ. ಮತ್ತು ಅದಕ್ಕೆ ಮುಂಚಿತವಾಗಿ ಬೇಕಾಗಿರೋದು ಈರುಳ್ಳಿ, ಮೊಸರು ರೆಡಿ ಮಾಡಿ ತೊಗೊಂಬಂದು ಇಟ್ಕೊಂಡಿರಿ. ಮೊಸರು ಹಾಕಿರ ಸ್ವಲ್ಪ ರುಚಿ ಹೆಚ್ಚಿಗೆ ಆಕತ್ರಿ. ಎಣ್ಣೆ ಸ್ವಲ್ಪ ಕಾಯಿಲ್ರಿ. ಕಾದ ತಕ್ಷಣ ಸ್ವಲ್ಪ ಈರುಳ್ಳಿ ಅವ್ನು ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ರಿ ಅಂತ. ಇವಾಗ ಅದಕ್ಕೆ ಕಾದಿರೋ ಎಣ್ಣೆಗೆ ಈರುಳ್ಳಿ ಹಾಕೋರಿ. ಸಣ್ಣ ಕಾಟದ 2 ಈರುಳ್ಳಿ. 2 ಈರುಳ್ಳಿ ಹಾಕೋರಿ. ನಮಗೆ 2 ಬೇಕು ರೀ, 2 ಹಾಕ್ಕೊಂಡ್ವಿ. ನಿಮ್ಗೆ ಹೆಚ್ಚಿಗೆ ರೋಸ್ಟ್ ಬೇಕಾಗಿತ್ತ ಹೆಚ್ಚಿಗೆ ಹಾಕೋರಿ ಈರುಳ್ಳಿ. ಸ್ವಲ್ಪ ಎಣ್ಣೆ ಒಳಗೆ ಕೆಂಪಾಗಿ ಆಗಂಗೆ ಕಾಯಿಸ್ರಿ. ಸ್ವಲ್ಪ ಉಳ್ಳಾಗಡ್ಡಿ ಎಣ್ಣೆ ಒಳಗೆ ರೋಸ್ಟ್ ಆಗ್ಬೇಕ್ರಿ. ಅದು ಕಲರ್ ಚೇಂಜ್ ಆಗ್ತತ್ತಲ್ರಿ ಉಳ್ಳಾಗಡ್ಡಿದು, ಅಂದರೆ ಈರುಳ್ಳಿದು. ಅಲ್ಲಿವರೆಗೆ ಅದನ್ನ ಎಣ್ಣೆ ಒಳಗೆ ರೋಸ್ಟ್ ಮಾಡಿರಿ, ಕಲರ್ ಚೇಂಜ್ ಆಗೋವ್ರಿಗೆ. ನೋಡಿರಿ, ಸ್ವಲ್ಪ ಎಣ್ಣೆ ಒಳಗೆ ರೋಸ್ಟ್ ಆಗಕ್ಕೆ ಬಿಡ್ರಿ ಅದನ್ನ ಈರುಳ್ಳಿನ. ಸ್ವಲ್ಪ ಅದು ಈರುಳ್ಳಿ ಕಲರ್ ಚೇಂಜ್ ಆಗ್ಬೇಕ್ರಿ, ಅಲ್ಲಿವರೆಗೂ ಸ್ವಲ್ಪ ರೋಸ್ಟ್ ಮಾಡಿರಿ ಅದನ್ನು. ಆಮೇಲೆ ಅದಕ್ಕೆ ಕರಿಬೇವು ನೋಡಿರಿ, ಕರಿಬೇವು ಹಾಕಿರಿ ಸ್ವಲ್ಪ. ಈರುಳ್ಳಿ ಎಣ್ಣೆ ಒಳಗೆ ರೋಸ್ಟ್ ಆಗೈತ್ರಿ. ಅದ್ರೊಳಗೆ ಈಗ ಏನೈತಿ, ಚಿಕನ್ ಹಾಕ್ಯಾರ. ಅರ್ಧ ಕೆಜಿ ಅಷ್ಟು ಚಿಕನ್ ಹಾಕ್ಕೊಳ್ರಿ. ಅದಕ್ಕೆ ಒಂದು ಅರ್ಧ kg ಅಷ್ಟು ಸಾಕಾಗತ್ತೆ ರೀ. ಅಷ್ಟು ಚಿಕನ್ ಹಾಕ್ಕೊಂಡೇವಿ ನೋಡ್ರಿ. ಅದ್ರೊಳಗೆ ಮತ್ತೆ ಸ್ವಲ್ಪ ರೋಸ್ಟ್ ಮಾಡಕ್ಕೆ ಬಿಡ್ರಿ ಆ ಎಣ್ಣೆ ಒಳಗೆ, ಅಂದ್ರೆ ಚೆನ್ನಾಗಿ ಬೇಯ್ತೈತೆ ರೀ ಚಿಕನ್. ಸ್ವಲ್ಪ ಕಾಲು ಸ್ಪೂನ್ ಧನಿಯಾ ಪೌಡ್ರ್ ರೀ, ರುಚಿಗೆ ತಕ್ಕಷ್ಟು. ಗರಂ ಮಸಾಲ ರುಚಿಗೆ ತಕ್ಕಷ್ಟು. ಚಿಲ್ಲಿ ಪೌಡ್ರು, ಖಾರ ಪುಡಿ ರೀ, ಖಾರದ ಪುಡಿ ಹಾಕ್ರಿ ನಿಮ್ಗೆ ಎಷ್ಟು ಬೇಕಷ್ಟು. ಎವರೆಸ್ಟ್ ಚಿಕನ್ ಮಸಾಲ ರೀ. ಎವರೆಸ್ಟ್ ಚಿಕನ್ ಮಸಾಲ ಅದಂತರೂ ಸಾಕಾತಾಗಿ ಕೊಡ್ತೈತೆ ರೀ ಟೇಸ್ಟ್. ಸರಿ, ನೀವು ಟೇಸ್ಟ್ ಮಾಡಿ ನೋಡ್ರಿ ಅದು ಮಸಾಲ. ಕಸ್ತೂರಿ ಮೆಂತ್ಯ ರೀ. ಎಲ್ಲನೂ ಸ್ವಲ್ಪ ಹಾಕಿರಿ. ಮತ್ತು ಹೊಳ್ಳಿ ಉಪ್ಪು ಹಾಕಿ, ಸಾಲ್ಟ್. ಸ್ವಲ್ಪ ಮಸಾಲ. ಆಮೇಲೆ ಅದಕ್ಕೆ ಚಿಕನ್ಗೆ ಹಾಕಕ್ಕೆ ಸ್ವಲ್ಪ ಮಸಾಲ ಹುರ್ಕೊಂಡಿದ್ವಲ್ರಿ, ಅದ ಮಸಾಲ ಸ್ವಲ್ಪ ಇಟ್ಕೊಂಡು ಇದಕ್ಕೂ ಹಾಕ್ರಿ ಅದನ್ನ ಮಸಾಲಾನ. ಅಂದ್ರೆ ರುಚಿ ಜಾಸ್ತಿ ಆಕತ್ರಿ. ಮತ್ತು ಅದನ್ನ ಎಣ್ಣೆ ಒಳಗೆ ಉಷ್ಟು ಮಿಕ್ಸ್ ಮಾಡಿರಿ. ಅದನ್ನ ಉಷ್ಟು ಹಾಕಿದ ಮಸಾಲ ಅನ್ನೆಲ್ಲ ನೋಡಿ ಆಯ್ತು. ನೋಡ್ರಿ ಚಿಕನ್ ರೆಡಿ ಆಯ್ತು ರೀ. ರೋಸ್ಟ್ ರೀ ಇದು. ಚಿಕನ್ ರೋಸ್ಟ್ ರೆಡಿ. ಬನ್ನಿ ಗಾಯ್ಸ್, ಟೇಸ್ಟ್ ಮಾಡುವ. ಫ್ರೆಂಡ್ಸ್ ಕಡೆ ಹೋದಲ್ಲಿ ಮನ್ಯಾಗ ಟ್ರೈ ಮಾಡಿರಿ, ಹೆಂಗೈತಂತ ಮಾಡಿ ಆಮೇಲೆ ನಮಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗಾಯ್ಸ್, ಬಾಯ್. ಹಾಗೆ ಗಾಯ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಬಾಜುರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ. ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋ ಬಂದು ನಿಮಗೆ ರೀಚ್ ಆಗ್ತಾವೆ. ಪ್ಲೀಸ್